ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಿನ್ನೆಯಷ್ಟೇ ಅತ್ಯಾಪ್ತರ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ರು ಮಂಡ್ಯದ ಸಂಸದೆ ಸುಮಲತಾ ಅಂಬರೀಶ್ ಅವರು. ಅದಾದ ನಂತರದಲ್ಲಿ ಇವತ್ತು ಮಂಡ್ಯಗೆ ಭೇಟಿ ನೀಡಿದ್ದಾರೆ ಸುಮಲತಾ. ಈ ಸಂದರ್ಭದಲ್ಲಿ ಬಿಜೆಪಿಯಿಂದಲೇ ಟಿಕೆಟ್ ಪಡೆದು ಮಂಡ್ಯದಿಂದಲೇ ಕಂಟೆಸ್ಟ್ ಮಾಡು ಅನ್ನೋ ಸಲಹೆಯನ್ನ ನನ್ನ ಬೆಂಬಲಿಗರು ಅಭಿಮಾನಿಗಳು ನೀಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಖುದ್ದು ಸಂಸದೆ ಸುಮಲತಾ ಅವರು ನೀಡಿರೋದು ಇದೀಗ ಮಂಡ್ಯ ರಣಕಣವನ್ನ ಮತ್ತಷ್ಟು ಕುತೂಹಲ ಭರಿತ ಕ್ಷೇತ್ರವನ್ನಾಗಿ ಮಾಡ್ತಾ ಇದೆ. ಅತ್ಯಾಪ್ತರ ಜೊತೆಗಿನ ಸಭೆಯ ಬಳಿಕ ಸುಮಲತಾ ಅಂಬರೀಶ್ ಅವರ ಹೇಳಿಕೆ ಇದು. ಟಿಕೆಟ್ ಸಿಕ್ಕರೂ ಸಿಗದೇ ಇದ್ರೂ ಕೂಡ ಮಂಡ್ಯ ಬಿಟ್ಟು ಹೋಗೋದಿಲ್ಲ, ನನಗೆ ಮೈತ್ರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದ್ದೇ ಇದೆ, ಮಂಡ್ಯ ಬಿಡಬೇಡಿ ಅಂತ ಹೇಳಿ ನಾವು ನಿಮ್ಮನ್ನೇ ನಂಬಿದ್ದೇವೆ ಅಂತ ಹೇಳಿ ಅತ್ಯಾಪ್ತರು ನನಗೆ ತಿಳಿಸಿದ್ದಾರೆ. ಬಿಜೆಪಿಯಿಂದಲೇ ಟಿಕೆಟ್ ತೆಗೆದುಕೊಂಡು ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ ಅಂತ ಸುಮಲತಾ ಅಂಬರೀಶ್ ಮಾತನಾಡಿದ್ದಾರೆ. ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು ಬಿಜೆಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ವೋ ಮೇಡಮ್, ಏನು ಮಾಡ್ತಾರೆ? ಇಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೇನಿಲ್ಲ. ಅಲ್ಲ, ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು ಬಿಜೆಪಿಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರ್ದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ವೋ ಮೇಡಮ್, ಏನು ಮಾಡ್ತಾರೆ? ಇಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೇನಿಲ್ಲ. ಅಲ್ಲ, ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ ಬಿಜೆಪಿ ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದ್ರೆ ನೀವು ಬಿಜೆಪಿಯಿಂದ ಟಿಕೆಟ್ನ ಆನಂದ್. ನೋಡಿ, ಇನ್ನು ಟಿಕೆಟ್ ಕನ್ಫರ್ಮ್ ಯಾವರಿಗೆ ಅಂದ್ರೆ JDS ಅಥವಾ ಬಿಜೆಪಿಗ ಅನ್ನೋದು ಇನ್ನೂ ಕೂಡ ಕುತೂಹಲ. ಆದ್ರೆ ಸುಮಲತಾ ಅವರು ಪ್ರತಿ ಬಾರಿ ಕೂಡ ಬಿಜೆಪಿಯಿಂದಲೇ ಕಣಕ್ಕೆ, ಮೈತ್ರಿ ಅಭ್ಯರ್ಥಿ ಕೂಡ ನಾನೇ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು, ಅದರಲ್ಲೂ ಮಂಡ್ಯ ನೆಲದಲ್ಲಿ ನಿಂತು. ಸೊ ಯಾವ ರೀತಿಯ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನ ಸುಮಲತಾ ಅವರು ಮಾಡ್ತಾ ಇದ್ದಾರೆ, ಗ್ರೌಂಡ್ ಏನ್ ಹೇಳ್ತಾ ಇದೆ, ಮಂಡ್ಯದ ಜನ ಏನ್ ಹೇಳ್ತಿದ್ದಾರೆ ಈ ಬಗ್ಗೆ? ಆನಂದ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಸುಮಲತಾ ಅವರು ಮತ್ತೊಮ್ಮೆ ಮಂಡ್ಯದಿಂದಲೇ ಕಣಕ್ಕಿಳಿಯೋದಾಗಿ ಹೇಳಿದ್ದಾರೆ, ಅದರಲ್ಲೂ ಬಿಜೆಪಿ ಅಭ್ಯರ್ಥಿಯಾಗಿ. ಸೊ ಯಾವ ಕಾನ್ಫಿಡೆನ್ಸ್ ಇದು, ಅಥವಾ ಯಾವ ರೀತಿಯ ಸಂದೇಶ ರವಾನೆ ಮಾಡೋ ಪ್ರಯತ್ನ ಇದು ಅಂತ ಹೇಳಿ? ಸ್ಮಿತಾ, ಖಂಡಿತವಾಗ್ಲೂ ಸುಮಲತಾ ಅವರು ಏನು ಚುನಾವಣೆಗೆ ನಿಲ್ಲೋ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ BJP ಟಿಕೆಟನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ನಿನ್ನೆಯಷ್ಟೇ ಬೆಂಬಲಿಗರ ಸಭೆಯನ್ನು ನಡೆಸಿದ್ರು, ಇವತ್ತು ಮಂಡ್ಯಕ್ಕೆ ಬಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಮಾತಾಡ್ತಾ ಅವರು, ನನಗೆ BJP ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಯಾಕೆಂದರೆ ಖಂಡಿತವಾಗ್ಲೂ ನನಗೆ BJP ಟಿಕೆಟ್ ಸಿಗ್ತದೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಜೊತೆಗೆ ನನಗೆ ಟಿಕೆಟ್ ಏನಾದ್ರು ಸಿಕ್ತು ಅಂದರೆ ನಾನು JDS ನಾಯಕರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋ ನಿಟ್ಟಿನಲ್ಲಿ JDSನವರು ಕೂಡ ನನಗೆ ಬೆಂಬಲವಾಗಿ ನಿಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಅಂತ ಹೇಳಿದ್ರು. ಜೊತೆಗೆ ಅವರು ಎಲ್ಲೂ ಕೂಡ ಟಿಕೆಟ್ ಸಿಗೋದಿಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಾ ಇಲ್ಲ, ಅವ್ರಿಗೆ ಡೌಟ್ ಇಲ್ಲದೆ ಇರೋ ರೀತಿಯಲ್ಲೇ ಅವರು ಮಾಧ್ಯಮದ ಮುಂದೆ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ತಮ್ಮ ಮಾತನ್ನು ಮುಂದುವರಿಸಿರುವಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ನಾಯಕರು ಅಥವಾ ರಾಷ್ಟ್ರೀಯ ನಾಯಕರುಗಳು ಏನಾದರೂ ಸುಮಲತಾ ಅವ್ರಿಗೆ ಭರವಸೆ ಏನಾದ್ರು ಕೊಟ್ಟಿದ್ದಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ JDSನವರು ನಮಗೆ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಕೂಡ ತಡರಾತ್ರಿವರೆಗೂ ಕೂಡ JDS ನಾಯಕರುಗಳು HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ JDS ಕೂಡ ಮಂಡ್ಯ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ. ಆದರೆ ಎಲ್ಲ ಒಂದು ಕಡೆ ಸುಮಲತಾ ಅವರ ನಡೆ ನೋಡಿದ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಒಂದು ಕಡೆ ನಾನು ಪಕ್ಷೇತರವಾಗಿ ನಿಲ್ಲೋದಿಲ್ಲ ಅಂತಲೂ ಹೇಳ್ತಿಲ್ಲ, ಅಥವಾ ನಿಲ್ತೀನಿ ಅಂತಲೂ ಹೇಳ್ತಿಲ್ಲ, ನನ್ನ ಸ್ಪರ್ಧೆ ಖಚಿತ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಸ್ಪಷ್ಟವಾಗಿ ನನಗೆ
BJP ಟಿಕೆಟ್ ಕೊಡ್ತಾರೆ, ನನಗೆ ವಿಶ್ವಾಸ ಇದೆ ಅಂತಲೇ ಹೇಳ್ಕೊ ಬರ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಮಂಡ್ಯ ವಿಚಾರವಾಗಿ ಸಾಕಷ್ಟು ಗಮನ ಸೆಳೆಯುತ್ತಾ ಇರುವಂಥದ್ದು. BJP ಹೈಕಮಾಂಡ್ ಯಾವ ರೀತಿ ನಾಯಕರುಗಳಿಗೆ, ಅದರಲ್ಲೂ ಕೂಡ ಸುಮಲತಾ ಅವ್ರಿಗೆ ಏನು ಹೇಳಿದ್ದಾರೆ, JDS ನಾಯಕರಿಗೆ ಏನು ಹೇಳಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥದ್ದು. ಒಂದು ರೀತಿ ಮಂಡ್ಯ ದಿನದಿಂದ ದಿನಕ್ಕೆ ಕುತೂಹಲವನ್ನು ಹೆಚ್ಚು ಮಾಡ್ತಾನೆ ಇರುವಂಥದ್ದು. ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಸುಮಲತಾ ಅವರ ಮುಂದಿನ ನಡೆ ಏನು, ಒಮ್ಮೆ ಟಿಕೆಟ್ ಏನಾದರೂ ಸಿಗಲಿಲ್ಲ ಅಂದರೆ ಪಕ್ಷೇತರವಾಗಿ ಅವರು ನಿಲ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸ್ಮಿತಾ.